ಅವರು ಚಿಕ್ಕನ ಮುದ್ದೆ ನನಗೆ ಗೊತ್ತಿಲ್ಲ. ಅವ್ರೇನು ಅವ್ರ ಹತ್ರ ಕೇಳೋಣ. ಬಿಫೋರ್ ದಟ್ ಆಗಸ್ಟ್ 14ಕ್ಕೆ ಅಯೋಗ್ಯ 2 ರಿಲೀಸ್ ಆಗ್ತಾ ಇದೆ ಮತ್ತು ಮೊದಲ ಹಾಡು ಬಿಡುಗಡೆಯಾಗಿದೆ. ಶರತ್ ಸರ್ ನಿಮ್ಮ ಮಾತು ಪ್ಲೀಸ್. ಈ ಮಟನ್ ಜಾಸ್ತಿ ಇರೋರು ಮಾತಾಡ್ತಾರೆ ಫಸ್ಟ್. ಇಲ್ಲ ನಾನು ಫಸ್ಟ್ ಅಲ್ಲಿ ಮಾಡಿದ್ದೆ, ಆದ್ರೂ ಸೀರೆ ರಚಿತಾ ಮೇಡಮ್ ಉಟ್ಕೊಂಡಿದ್ದೀರಾ. ಎಲ್ರಿಗೂ ನಮಸ್ಕಾರ, ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಮೇಡಮ್ ಅವಾಗಲಿಂದ ಅಷ್ಟು ವರ್ಷದಿಂದ ಇವಾಗವರೆಗೂ ಹಂಗೆ ಇದ್ದಾರೆ ಮೇಡಮ್. ಸ್ವಲ್ಪ ದಪ್ಪ ಇದೆ, ಕಮ್ಮಿ ಆಗಿದ್ರ, ಫಸ್ಟೇ ಸಣ್ಣ ಇದ್ರೆ ಅನಿಸ್ತಾ. ಥ್ಯಾಂಕ್ ಯು ಮಹೇಶಣ್ಣ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಇನ್ನ ಸಂಗೀತದ ಬಗ್ಗೆ ಇನ್ನು ಸ್ವಲ್ಪ ಟೂನ್ ಬೇಕಾಗಿತ್ತು, ಇಲ್ಲ ಲಿರಿಕ್ಸ್ ಚೆನ್ನಾಗಿ ಬರ್ಬೇಕನ್ನೋ ಅಷ್ಟು ಯೋಗ್ಯತೆ ನಮಗೇನಿಲ್ಲ. ತುಂಬಾ ಚೆನ್ನಾಗಿದೆ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಣ, ಇನ್ನೇನ್ ಮಾತಾಡ. ನಮ್ಮ ಪ್ರೊಡ್ಯೂಸರ್ಗೆ ಮುನೇಗೌಡ್ರಿಗೆ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿಕ್ಕಾಬಿಟ್ಟೆ ದೊಡ್ಡ ಬಜೆಟ್. ಭಯ ಆಗ್ತಾ ಇದೆ ಏನ್ ಮಾತಾಡ್ಬೇಕು. ಅವಾಗಲೇ ನೀನ್ ಒಬ್ಬನ್ ಕರೆದಾಗ ಒಂಚೂರು ಭಯ ಯಾಕೆ ನಾನು ಕರಿತಾ ಇಲ್ವಲ್ಲ ಅಂತ. ಈಗ ಒಂದ್ ಸ್ವಲ್ಪ ಧೈರ್ಯ, ಯಾಕಂದ್ರೆ ಒಬ್ಬೊಬ್ಬನ ನಿಂತ್ಕೊಂಡು ಮಾತಾಡೋದು ಒಂದ್ ಸ್ವಲ್ಪ ಕಷ್ಟ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಇಟ್ಟು ಪೇರು. ಅಯೋಗ್ಯ 2 ತುಂಬಾ ಯಶಸ್ಸು ಕಾಣ್ಲಿ. 14ನೇ ತಾರೀಕು, ಆಗಸ್ಟ್ 14ನೇ ತಾರೀಕು ಬರ್ತದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಮಾತಾಡ್ತಾರೆ ಅಯೋಗ್ಯ 1. ಅವ್ರು ಮಾತಾಡೋದಕ್ಕೂ ಮುನ್ನ ಮತ್ತೊಬ್ರು ಕಲಾವಿದರು ಅಯೋಗ್ಯ 2 ಅಲ್ಲಿ ನಮ್ಮ ಜೊತೆ ಆಗಿದ್ದಾರೆ. ಕಿರಣ್ ನಾಯಕ್ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಕಿರಣ್ ನಾಯಕ್ ಸರ್ ಪ್ಲೀಸ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಎಸ್ ಸರ್ ಪ್ಲೀಸ್. ಇಲ್ಲ, ಅವರು ಬರ್ಲಿ ಅಂತಾನೆ ನಾನು ಹೇಳಿ ಕೊಟ್ಟಿದ್ದು. ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸತೀಶಣ್ಣ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನ್ ಕರೆಕ್ಟ್ ಆಗಿ ಲೈಟ್ ಅಲ್ಲಿ ನಿಂತ್ಕೊಂಡಿದ್ಯಾ, ನನ್ನ ತೊಳ್ಬಿಟ್ಟು. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ಇಲ್ಲಿಂದ ಮುಂದಕ್ಕೆ ಬೇರೆ ತರನೇ ನಿಮ್ಮ ಸಕ್ಸಸ್ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ಮತ್ತೆ ಇವತ್ತಿನ ದಿನ ಬಂದು ಸಂಗೀತ, ಅರ್ಜುನ್ ಜನಿಯಸ್ ಇಲ್ಲೇ ಇದ್ದಾರೆ, ಲಿರಿಸಿಸ್ಟ್ ಇಲ್ಲೇ ಇದ್ದಾರೆ, ಹಾಗೆ ಡೈಲಾಗ್ ಬರ್ತಿರೋ ಮಾಸ್ಟರ್ಸ್ ಇಲ್ಲೇ ಇದ್ದಾರೆ. ಜೊತೆಗೆ ಗೆಳೆಯ ಮಹೇಶ್, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಮುಂದ್ ವರ್ಷ 3 ಆಗ್ಲಿ, ಅಯೋಗ್ಯ 3 ಆಗ್ಲಿ. ಆಲ್ ದ ಬೆಸ್ಟ್. ಸುಮಾರು ಒಂದು 5 ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟರ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಅಂದ್ರೆ ಅದು ಸತೀಶ್ ಸರ್. ಅದೊಂದು ಖುಷಿ ನನಗೆ ಯಾವಾಗ್ಲೂ ಇದೆ. ಈ ಸಿನಿಮಾದಲ್ಲಂತೂ ನಿಜವಾಗ್ಲೂ ತುಂಬಾ 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 ತುಂಬಾನೇ ನಗ್ತೀರಾ. ಯಾಕಂದ್ರೆ ಪಾರ್ಟ್ 1 ಅಲ್ಲಿ ತುಂಬಾ ನಗ್ಗಿದ್ರಿ, ಆದ್ರೆ ಇದರಲ್ಲಿ ಇನ್ನೂ ತುಂಬಾ ಜನ ಆಡ್ ಆಗಿದ್ದಾರೆ ಕಲಾವಿದರುಗಳು. ಪ್ರತಿಯೊಬ್ರು ಕೂಡ ನಗಿಸ್ತಾರೆ. ಅಳು ಇದೆ, ಫೈಟ್ ಇದೆ, ಎಮೋಷನ್ ಪ್ರತಿಯೊಂದು ಇರುವಂತ ಸಿನಿಮಾ. ಇನ್ನು ಕಣ್ಣಿಗೆ ಹಬ್ಬ ಅಂತಂದ್ರೆ ನಮ್ಮ ರಚಿತಾ ಮೇಡಮ್ ಅವರು. ಇಲ್ಲಿ ನೋಡಿದಾಗಲೇ ಅಷ್ಟು ಖುಷಿ ಆಗೈತೆ. ಇನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಇನ್ನ ಹೆಚ್ಚು ಖುಷಿ ಪಡ್ತೀರಾ. ಅಷ್ಟು ಅದ್ಭುತವಾದಂತ ಸಿನಿಮಾ ಆಗಿದೆ ಇದು. ಯಾಕಂದ್ರೆ ನಾವು ಕೆಲಸ ಮಾಡಿರೋದ್ರಿಂದ ಆ ಖುಷಿ ನಮ್ಗಿದೆ, ಹಾಗಾಗಿ ಇಷ್ಟನ್ನೆಲ್ಲ ಹೇಳ್ಕೊಳ್ಳಬೇಕಾಗುತ್ತೆ. ಇಷ್ಟೊಂದು ಅದ್ಧೂರಿಯಾಗಿ ಒಂದು ಸಿನಿಮಾ ಬರಬೇಕು ಅಂತಂದ್ರೆ ನಿರ್ಮಾಪಕರು ಮುನೇಗೌಡರು ಸರ್, ಹ್ಯಾಟ್ಸ್ ಆಫ್ ಸರ್. ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಮುಂದೆ ಮಾತಾಡೋ ಸಿಕ್ಕಾಪಟ್ಟೆ ಇದೆ ನಮ್ಗೆ. ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಸಂಗೀತದ ದಿನ. ಸೊ ಆ ದಿನನ ಈ ಹಾಡನ್ನ ದಯವಿಟ್ಟು ಎಲ್ಲರೂ ಕೂಡ ಆನಂದ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗಿ.